ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೇನ್. ಓಕೆ, ಇದು ಹೈಡ್ರೋಕಾರ್ಬನ್ಸ್ ಕೆಳಗಡೆ ಬರುತ್ತೆ. ಇಂಪಾರ್ಟೆಂಟ್ ಆಗಿ 7 ರಿಯಾಕ್ಷನ್ಸ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಾನು. ಯಾವುದೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಕಂಬರ್ಷನ್, ಕಂಟ್ರೋಲ್ಡ್ ಆಕ್ಸಿಡೇಷನ್, ಐಸೋಮೆರೈಸೇಷನ್, ಆರೋಮ್ಯಾಟೈಸೇಷನ್, ರಿಯಾಕ್ಷನ್ಸ್ ವಿತ್ ಸ್ಟೀಮ್ ಆ್ಯಂಡ್ ಪೈರೋಲಿಸಿಸ್ ಅಲ್ವಾ. ಇದರಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ಆಫ್ ರಿಯಾಕ್ಷನ್ಸು ಅಂದರೆ ಕ್ಲೋರಿನೇಷನ್ ಆಫ್ ಮೀಥೇನ್ ಮತ್ತು ಅದರದ್ದು ಮೆಕಾನಿಸಮ್ ಬಗ್ಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ನಾನು ಕಂಬರ್ಷನು, ಕಂಟ್ರೋಲ್ಡ್ ಆಕ್ಸಿಡೇಷನ್, ಐಸೋಮೆರೈಸೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ರಿಯಾಕ್ಷನು ಕಂಬರ್ಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಕಂಬರ್ಷನ್ ಅಂತಂದರೆ ಏನು? ಎನಿ ಕಾಂಪೌಂಡ್, ಯಾವುದೇ ಒಂದು ಕಾಂಪೌಂಡ್ ತೊಗೊಂಡು ಬರ್ನ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಆರ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ಅ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಇಸ್ ನೌನ್ ಆ್ಯಸ್ ಆ್ಯಕ್ಚುಲಿ ಕಂಬರ್ಷನ್. ಓಕೆ, ಸೊ ಯಾವುದೇ ಒಂದು ಕಾಂಪೌಂಡ್ ತೊಗೊಂಡು ಏರ್ ಅಥವಾ ಆಕ್ಸಿಜನ್ ಪ್ರೆಸೆನ್ಸಲ್ಲಿ ಬರ್ನ್ ಮಾಡಿದಾಗ ನಮಗೆ ಒಂದು ಲಾರ್ಜ್ ಕ್ವಾಂಟಿಟಿ ಆಫ್ ಏನು ಸಿಗುತ್ತೆ ಅಂತಂದರೆ ಒಂದು ಹೀಟ್ ಎನರ್ಜಿ ಸಿಗುತ್ತಲ್ಲ, ಅದನ್ನು ನಾವು ಕಂಬರ್ಷನ್ ಅಂತ ಕರಿತೀವಿ. ಬಟ್ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಆಲ್ಕೇನ್ ಅಲ್ವಾ. ಸೊ ನಾವು ಆಲ್ಕೇನ್ ತೊಗೊತೀವಿ. ಆಲ್ಕೇನ್ನ ಏನು ಮಾಡ್ತೀವಿ ನಾವು? ಏರ್ ಅಥವಾ ಆಕ್ಸಿಜನ್ ಪ್ರೆಸೆನ್ಸಲ್ಲಿ ಏನು ಮಾಡ್ತೀವಿ? ಇವಾಗ ಬರ್ನ್ ಮಾಡ್ತೀವಿ. ಬರ್ನ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್, ವಾಟರು ಮತ್ತು ಲಿಬ್ರೇಟಿಂಗ್ ಲಾರ್ಜ್ ಅಮೌಂಟ್ ಆಫ್ ಹೀಟ್. ಒಂದು ಲಾರ್ಜ್ ಅಮೌಂಟ್ ಆಫ್ ಹೀಟ್ ಏನಾಗುತ್ತೆ ಅಲ್ಲಿ ಲಿಬ್ರೇಟ್ ಆಗುತ್ತೆ, ಅದನ್ನು ಕಂಬರ್ಷನ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಕಂಬರ್ಷನ್? Alkanes burn in air or oxygen to give carbon dioxide, water and liberating large amount of heat. ಇದನ್ನು ಜನರಲ್ ಆಗಿ ರಿಯಾಕ್ಷನ್ಸನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ, ಜನರಲ್ ರಿಯಾಕ್ಷನ್ಸ್ ಯಾವ ಥರ ಇರುತ್ತೆ ಅಂತಂದರೆ ನೋಡಿ. ಫಸ್ಟು ಆಲ್ಕೇನ್ದು ಜನರಲ್ ಫಾರ್ಮುಲಾ ಏನು? CA ನಿಮ್ಗೆ ಗೊತ್ತಿದೆ ಅಲ್ವಾ, H2N+2. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ಜನರಲ್ ಫಾರ್ಮುಲಾ ಫಾರ್ ದ ಆಲ್ಕೇನ್. ಸೊ ಪ್ಲಸ್ ಇದ್ರ ಜೊತೆಗೆ ಏನಿರಬೇಕು? ಪ್ರೆಸೆನ್ಸ್ ಇರಬೇಕು. ಏರ್ ಅಂತ ಹೇಳಿದೆ, ಏರಲ್ಲೂ ಸಹ ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ಜೊತೆಗೆ ನಮ್ಮ ಆಲ್ಕೇನ್ ಏನಾಗುತ್ತೆ ಅಂತಂದರೆ ರಿಯಾಕ್ಟ್ ಆಗುತ್ತೆ. ಓಕೆ, ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಆಕ್ಸಿಜನ್ ಬರ್ಕೋಬೇಕು. ಸೊ ಆಕ್ಸಿಜನ್ ಬರೆದ ಮೇಲೆ ಎಷ್ಟು ಆಕ್ಸಿಜನ್ ತೊಗೋಬೇಕು ಅನ್ನೋದನ್ನು ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಯಾವ ಥರ ತೊಗೋಬೇಕು ಗೊತ್ತಾ? ಒಂದು ಸೆಕೆಂಡು, ಸ್ವಲ್ಪ ಸ್ಪೇಸ್ ಇರಲಿ. ಸೊ ಇದನ್ನು ಯಾವ ಥರ ತೊಗೋಬೇಕು ಅಂತಂದರೆ 3. ಓಕೆ, ಎನ್ ಅಂತಂದರೆ ಎಷ್ಟು ನಂಬರ್ ಆಫ್ ಕಾರ್ಬನ್ ಇರುತ್ತೆ ಅಷ್ಟು. ಸೊ +1 / 2 ಅಂತ ತೊಗೋಬೇಕು. ಓಕೆ, ಇದನ್ನು ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಜನರಲ್ ಫಾರ್ಮುಲಾದಲ್ಲಿ ನೋಡಿ 3N ಆಕ್ಸಿಜನ್ ಎಷ್ಟು ತೊಗೋಬೇಕು? 3N + 1 / 2 ತೊಗೋಬೇಕು. ಸೊ ಪ್ರಾಡಕ್ಟ್ ಏನೇನು ಬರುತ್ತೆ ನಮಗೆ ಅಂತಂದರೆ ನೋಡಿ, ಸೊ ಎಷ್ಟು ನಂಬರ್ ಆಫ್ ಕಾರ್ಬನ್ ಇರುತ್ತೆ ಅಷ್ಟು ನಂಬರ್ ಆಫ್ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಆಗುತ್ತೆ. ಓಕೆ, ಸೊ N ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಸೊ ವಾಟರ್ ಎಷ್ಟು ರಿಲೀಸ್ ಆಗುತ್ತೆ ಅಂತಂದರೆ ಎಷ್ಟು ನಂಬರ್ ಆಫ್ ಕಾರ್ಬನ್ ಇರುತ್ತೋ, ಓಕೆ, ಅದ್ರ ಜೊತೆಗೆ +1 ಅಷ್ಟೇನಾಗುತ್ತೆ ಅಂತಂದರೆ ವಾಟರು ರಿಲೀಸ್ ಆಗುತ್ತೆ. ಸೊ ಪ್ಲಸ್ ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ನಮಗೆ ಸೊ ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ, ಅದನ್ನು ΔH ಅಂತ ಕರಿತೀವಿ. ಸೊ ಮೈನಸ್ ನೆಗೆಟಿವ್. ಓಕೆ, ರಿಲೀಸ್ ಆದರೆ ನೆಗೆಟಿವಲ್ಲಿ ಇಂಡಿಕೇಟ್ ಮಾಡಬೇಕು. ಡೆಲ್ಟಾ ಎಂಥಾಲ್ಪಿ ಆಫ್ ಎನರ್ಜಿ ಅಂತ ಕರಿತೀವಿ ಅಲ್ವಾ. ಸೊ ಗೊತ್ತಾಯ್ತಾ ನಿಮಗೆ? ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾನು ಎಕ್ಸಾಂಪಲ್ಗೆ ಏನು ತೊಗೊತೀವಿ? ಮೀಥೇನ್ ತೊಗೊಳ್ಳೋಣ. ಇವಾಗ ಎಕ್ಸಾಂಪಲ್ಗೆ ಮೀಥೇನ್ ತೊಗೊಳ್ಳೋಣ. ಮೀಥೇನ್ ಅಂತಂದರೆ ಯಾವ ಥರ ಬರೀತೀರಾ? CH4 ಬರೀತೀವಿ. ಅಲ್ಲಿಗೆ ಕಾರ್ಬನ್ ಎಷ್ಟಿದೆ ನೋಡಿ? ಕಾರ್ಬನ್ 1 ಇದೆ. ಸೊ 1, ಓಕೆ, 3 × 1 + 1 / 2 ಮಾಡೋಣ. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತಂದರೆ ಅಲ್ಲಿಗೆ ಎಷ್ಟಾಗುತ್ತೆ? 4/2 ಆಗುತ್ತೆ. ಸೊ ಈ ಥರ ಈ 2ನ ಕ್ಯಾನ್ಸಲ್ ಮಾಡ್ಕೋಬೇಕು. ಅಲ್ಲಿಗೆ ಎಷ್ಟು ಬಂತು ನಮಗೆ? 4 ಆಕ್ಸಿಜನ್ ಬಂತು. ಓಕೆ, ಸೊ ಇಲ್ಲಿ ಎಷ್ಟು ತೊಗೋಬೇಕು ಹಾಗಾದರೆ ನಾನು? 4/2 ಆಕ್ಸಿಜನ್ ಅಂತ ತೊಗೋಬೇಕು. ಓಕೆ, 4/2 ಆಕ್ಸಿಜನ್. ಹೆಂಗೆ ಬಂತು 4/2 ಅಂತ ಗೊತ್ತಾಗಿದೆ ಅಲ್ವಾ ನಮಗೆ? ಸೊ ನೆಕ್ಸ್ಟ್ ಏನು ಮಾಡಬೇಕು? ಆ್ಯರೋ ಮಾರ್ಕ್ ಹಾಕ್ಕೊಳ್ಳಿ. ಆ್ಯರೋ ಮಾರ್ಕು ಇದಾದಮೇಲೆ ಪ್ರಾಡಕ್ಟ್ ಹೆಂಗೆ ಥರ ಬರೀಬೇಕು ಅಂತಂದರೆ N ನಂಬರ್ ಆಫ್ ಅಂತಂದರೆ ಇವಾಗ ಕಾರ್ಬನ್ 1 ಇದೆ ಅಲ್ವಾ. ಸೊ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ? 1 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಎಷ್ಟು ವಾಟರ್ ರಿಲೀಸ್ ಆಗುತ್ತೆ? 1 ಕಾರ್ಬನ್ ಇದ್ದರೆ 1 + 1. ಸೊ N + 1 ಅಂದರೆ 1 + 1 ಎಷ್ಟಾಗುತ್ತೆ? 2 ಆಗುತ್ತೆ. 2H2O. ಓಕೆ, ಇದ್ರ ಜೊತೆಗೆ ΔH ನೆಗೆಟಿವ್ ಅಂತ ತೋರಿಸಿ. ΔH ನೆಗೆಟಿವ್. ಓಕೆ, ಇವಾಗ ನೋಡೋಣ ನಾವು ಕಾರ್ಬನ್ನು ಮತ್ತು ಆಕ್ಸಿಜನು ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಗಿದೆಯೋ ಇಲ್ವಾ ಅಂತ ತಿಳ್ಕೊಬೇಕಾದ್ರೆ ಕಾರ್ಬನ್ ಎಷ್ಟಿದೆ? 1 ಇದೆ ಅಲ್ವಾ. ಸೊ ಇಲ್ಲೂ ಸಹ ಏನಾಗಿದೆ ನೋಡಿ? ಕಾರ್ಬನ್ 1 ಇದೆ, ಅಲ್ಲಿಗೆ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಹೈಡ್ರೋಜನ್ ತೊಗೊಳ್ಳೋಣ. 4 ಹೈಡ್ರೋಜನ್ ಇದೆ. ಸೊ ಇಲ್ಲಿ 2 2s ಎಷ್ಟಾಗಿದೆ? 4 ಆಗಿದೆ. 4 ಹೈಡ್ರೋಜನ್ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಆಗಲೇ ಹೇಳಿದೆ ಈ 2 ಕ್ಯಾನ್ಸಲ್ ಮಾಡ್ಕೋಬೇಕು. ಅವಾಗ ಎಷ್ಟು ಉಳ್ಕೊಂತು? 4 ಆಕ್ಸಿಜನ್. ಸೊ ಇಲ್ಲಿ 2 ಇದೆ. ಓಕೆ, ಇಲ್ಲೂ ಸಹ 2 ಇದೆ. ಟೋಟಲಾಗಿ ಎಷ್ಟಾಯಿತು? 4 ಆಯಿತು. ಎಲ್ಲ ಬ್ಯಾಲೆನ್ಸ್ ಆಯಿತು.
ಸೊ ಅದಕ್ಕೆ ಆ ಜನರಲ್ ಫಾರ್ಮುಲಾನ ನಾವು ಯೂಸ್ ಮಾಡೋದು. ಇನ್ನೂ ಒಂದು ತೊಗೊಳ್ಳೋಣ. ಇವಾಗ ನಾನು C4 ತೊಗೊತೀನಿ, ಅಂದರೆ ಬ್ಯೂಟೇನ್ ತೊಗೊಳ್ಳೋಣ. ಸೊ ಬ್ಯೂಟೇನ್ ತೊಗೋಬೇಕಾದ್ರೆ ಫಾರ್ಮುಲಾ ಹೆಂಗೆ ಬರೀತೀರಾ? C4. ಓಕೆ, H ಯಾವ ಥರ ಬರೀಬೇಕು? 4 2s ಎಷ್ಟು 8, 8 + 2 ಎಷ್ಟು 10. ಓಕೆ, ಸೊ ಪ್ಲಸ್ ಇನ್ನು ಆಕ್ಸಿಜನ್ ಯಾವ ಥರ ಬರೀತೀರಾ ನೋಡಿ. 3n ಅಂತಂದರೆ 3 × 4 + 1 / 2 ಅಂತಂದರೆ 3 4s 12, 12 + 1 30, 13/2. ಎಷ್ಟು ಬರೀಬೇಕು ಆಕ್ಸಿಜನ್? ಹಾಗಾದರೆ 13/2 ಬರೀಬೇಕು. ಓಕೆ, ಇಲ್ಲಿ 13/2 ಆಕ್ಸಿಜನ್. ಮತ್ತೇನು ಮಾಡ್ತೀರಿ? ಇಲ್ಲೊಂದು ಆ್ಯರೋ ಮಾರ್ಕ್ ಹಾಕೋಬೇಕು. ಓಕೆ, ಇಲ್ಲೊಂದು ಆ್ಯರೋ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ರಿಲೀಸ್ ಆಗುತ್ತೆ? 4 ಕಾರ್ಬನ್ ಇದೆ. ಸೊ 4 ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಎಷ್ಟು ರಿಲೀಸ್ ಆಗುತ್ತೆ? ಸೊ 4 ಕಾರ್ಬನ್ ಇದೆ ಅಂತಂದರೆ 4 + 1 5. ಓಕೆ, ಸೊ 5 H2O. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ? ∆H ನೆಗೆಟಿವ್ ಅಂತ ಬರೀಬೇಕು. ಇವಾಗ ಜಸ್ಟ್ ಬ್ಯಾಲೆನ್ಸ್ ಮಾಡಿ ನೋಡೋಣ. ಕಾರ್ಬನ್ ಎಷ್ಟಿದೆ ನೋಡಿ. ಕಾರ್ಬನ್ 4 ಇದೆ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲೂ ಸಹ ಕಾರ್ಬನ್ ಎಷ್ಟಿದೆ? 4 ಇದೆ. ಓಕೆ, ಹೈಡ್ರೋಜನ್ ಎಷ್ಟಿದೆ ನೋಡಿ. 10 ಹೈಡ್ರೋಜನ್ ಇದೆ ಲೆಫ್ಟ್ ಸೈಡಲ್ಲಿ. ಸೊ ರೈಟ್ ಸೈಡ್ ತೊಗೊಂಡ್ರೆ 5 2s ಎಷ್ಟಾಗುತ್ತೆ? 10 ಹೈಡ್ರೋಜನ್ ಇದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಆಕ್ಸಿಜನ್ ಮಾಡಬೇಕಾದ್ರೆ ಏನಂತ ಹೇಳ್ಕೊಟ್ಟಿದೆ? 2 2 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಆಕ್ಸಿಜನ್ ಎಷ್ಟಿದೆ? 13 ಇದೆ. ಸೊ ಇಲ್ಲೂ ಆಕ್ಸಿಜನ್ ಎಷ್ಟು ಬರುತ್ತೆ ನೋಡಿ. 4 2s 8. ಸೊ ಪ್ಲಸ್ 5, ಅಲ್ಲಿಗೆ ಎಷ್ಟಾಯಿತು ನೋಡಿ? 13 ಆಯಿತು. 13. ಓಕೆ, ಅಲ್ಲಿಗೆ ಬ್ಯಾಲೆನ್ಸ್ ಆಯಿತಾ? ಅದಕ್ಕೆ ಹೇಳಿದ್ದು ಈ ಫಾರ್ಮುಲಾ ಕಲ್ತ್ಕೊಳ್ಳಿ. ಓಕೆ, ಈ ಫಾರ್ಮುಲಾ ಕಲ್ತ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರಿಯಾಕ್ಷನ್ ಹೋಗೋಣ. ಏನು ಸೆಕೆಂಡ್ ರಿಯಾಕ್ಷನ್ ಯಾವುದು ಅಂತಂದರೆ ಇವತ್ತಿನ ವೀಡಿಯೋದಲ್ಲಿ ಕಂಟ್ರೋಲ್ಡ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂತಂದರೆ ಏನು? ಫಸ್ಟ್ ಅದನ್ನು ಹೇಳಬೇಕು. ಸೊ ಆಕ್ಸಿಡೇಷನ್ ಅಂತಂದರೆ ಏನು? 3 ಡೆಫಿನೇಷನ್ ಕೊಡ್ತೀವಿ ಅಲ್ವಾ ನಾವು. ಒಂದು ಅಡಿಷನ್ ಆಫ್ ಆಕ್ಸಿಜನ್. ಓಕೆ, ಸೆಕೆಂಡ್ ಒನ್ ಏನೋ ಬರುತ್ತೆ? ರಿಮೂವಲ್ ಆಫ್ ಹೈಡ್ರೋಜನ್ ಆ ರಿಮೂವಲ್ ಆಫ್ ಎಲೆಕ್ಟ್ರಾನ್. ಸೊ ಈ 3 ಡೆಫಿನೇಷನ್ ನಾವೇನಂತ ಕರಿತೀವಿ? ಆಕ್ಸಿಡೇಷನ್ ಅಂತ ಕರಿತೀವಿ. ಹಾಗಾದ್ರೆ ಆಕ್ಸಿಡೇಷನ್ ಅಂತಂದ್ರೆ ಏನು? ದ ರಿಯಾಕ್ಷನ್ಸ್ ಇನ್ ವಿಚ್ ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್ ಆ ರಿಮೂವಲ್ ಆಫ್ ಎಲೆಕ್ಟ್ರಾನ್ ವಿಲ್ ಟೇಕ್ಸ್ ಪ್ಲೇಸ್. ದಟ್ ರಿಯಾಕ್ಷನ್ ಇಸ್ ನೋನ್ ಆಸ್ ದ ಆಕ್ಸಿಡೇಷನ್. ಹಾಗಾದರೆ ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂತಂದ್ರೇನು? ಇಲ್ಲಿ ತೊಗೊತಾರೆ ಡೆಫಿನೇಷನ್ ಏನು ಅಂತಂದರೆ ಅಡಿಷನ್ ಆಫ್ ಆಕ್ಸಿಜನ್ ತೊಗೊತಾ ಇದ್ದೀನಿ ಡೆಫಿನೇಷನ್. ಇಲ್ಲಿ ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂದರೆ ಎಷ್ಟು ಬೇಕಷ್ಟು ಆಕ್ಸಿಜನ್ ಹಾಕಿ ನಮಗೆ ಬೇಕಾಗಿರೋ ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡೋದಕ್ಕೆ ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂತ ಕರಿತೀವಿ ನಾವು. ಓಕೆ, ಸೊ ನೆಕ್ಸ್ಟು ಆಲ್ಕೇನ್ಸ್ ಆನ್ ಈಟಿಂಗ್ ವಿತ್ ಲಿಮಿಟೆಡ್ ಅಮೌಂಟ್ ಆಫ್ ಏರ್ ಆರ್ ಆಕ್ಸಿಜನ್. ನಿಮ್ಗೆ ಆಲ್ರೆಡಿ ಹೇಳಿದೆ ಅಡಿಷನ್ ಆಫ್ ಆಕ್ಸಿಜನ್ ಅಂತಂದರೆ ನನಗೆ ಅಲ್ಲಿಗೆ ಏನು ಬೇಕು? ಆಕ್ಸಿಜನ್ ಬೇಕಲ್ವಾ. ಸೊ ಮರಿದೇನೆ ಪ್ರತಿಯೊಂದು ರಿಯಾಕ್ಷನ್ಸಲ್ಲೂ ಒಂದು ರಿಯಾಕ್ಟೆಂಟ್ ಏನಾಗಿರುತ್ತೆ? ಅಲ್ಲಿ ಆಕ್ಸಿಜನ್ ಆಗಿರುತ್ತೆ. ಓಕೆ, ಅಟ್ ಹೈ ಪ್ರೆಷರ್ ಆ್ಯಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಶೂಟಬಲ್ ಕೆಟಲಿಸ್ಟ್. ಸೊ ಪ್ರೆಷರ್, ಹೈ ಪ್ರೆಷರ್ನ ಮೇಂಟೆನೆನ್ಸ್ ಮಾಡಬೇಕು. ಇಲ್ಲೂ ಜೊತೆಗೆ ನಾವು ಒಂದು ಶೂಟಬಲ್ ಕೆಟಲಿಸ್ಟ್ ಅಂತ ಯೂಸ್ ಮಾಡಲೇಬೇಕು. ಗಿವ್ ಎ ನಂಬರ್ ಆಫ್ ಆಕ್ಸಿಡೇಷನ್ ಪ್ರಾಡಕ್ಟ್. ಸೊ ಇಲ್ಲಿ 4 ಇಂಪಾರ್ಟೆಂಟ್ ಆ್ಯಕ್ಚುಲಿ ನಾವು ಏನು ಮಾಡ್ತೀವಿ ಅಂತಂದರೆ ರಿಯಾಕ್ಷನ್ಸ್ ನೋಡ್ತೀವಿ. ಒಂದು ಆಲ್ಕೋಹಾಲ್ ಯಾವ ಥರ ಪ್ರೊಡ್ಯೂಸ್ ಮಾಡೋದು ಅಂತ. ದ ಸೆಕೆಂಡ್ ಒನ್ನು ಫಾರ್ಮಾಲ್ಡಿಹೈಡ್ ಯಾವ ಥರ ಮಾಡೋದು ಅಂತ. ಅಸಿಟಿಕ್ ಆಸಿಡ್ ತುಂಬ ಇಂಪಾರ್ಟೆಂಟಾಗಿ, ಅಥವಾ ಎಥನಾಯಿಕ್ ಆಸಿಡ್ ಅಂತ ಕರಿತೀವಿ, ಅದನ್ನು ಯಾವ ಥರ ಪ್ರೊಡ್ಯೂಸ್ ಮಾಡೋದು ಅಂತ. ಮತ್ತು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ನ ಯಾವ ಥರ ಪ್ರೊಡ್ಯೂಸ್ ಮಾಡೋದು. ಇದು 4 ರಿಯಾಕ್ಷನ್ಸು ಸಹ ನಾವಿಲ್ಲಿ ನೋಡ್ತೀವಿ. ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ನೀವು ಅದನ್ನು ಕಲಿಬೋದು. ಸೊ ಫಸ್ಟ್ ನೋಡೋಣ. ಆಲ್ಕೇನ್ಸ್ ಅಂದರೆ ಗೊತ್ತಾಗಿದೆ ಅಲ್ವಾ. ಆಲ್ಕೇನ್ನ ಹೀಟ್ ಮಾಡ್ತೀವಿ ಎಲ್ಲಿ? ಲಿಮಿಟೆಡ್ ಅಮೌಂಟ್ ಆಫ್ ಏರ್ ಆರ್ ಆಕ್ಸಿಜನ್. ಎಷ್ಟು ಫುಲ್ಲು ಫ್ಲೋ ಮಾಡಲ್ಲ ನಾವು. ಒಂದು ಲಿಮಿಟೆಡ್ ಅಮೌಂಟಲ್ಲಿ ಏನು ಮಾಡ್ತೀವಿ? ಆಕ್ಸಿಜನ್ ಅಥವಾ ಏರ್ನ ನಾವೇನು ಮಾಡ್ತೀವಿ? ಇಲ್ಲಿ ಪಾಸ್ ಮಾಡ್ತೀವಿ. ಬಟ್ ಅಲ್ಲಿ ಏನು ನಾವು ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಹೈ ಪ್ರೆಷರ್ ಮೇಂಟೆನೆನ್ಸ್ ಮಾಡಬೇಕು. ಜೊತೆಗೆ ಶೂಟಬಲ್ ಕೆಟಲಿಸ್ಟನ್ನು ನಾವು ಇಲ್ಲಿ ಯೂಸ್ ಮಾಡಲೇಬೇಕು. ಸೊ ಫಸ್ಟು ರಿಯಾಕ್ಷನ್ಸ್ ನೋಡೋಣ ನಾವು. ಫಸ್ಟು ರಿಯಾಕ್ಷನ್ಸಲ್ಲಿ ಏನು ತೊಗೊತಾ ಇದ್ದೀನಿ ಅಂತಂದರೆ ನಾನು ಮೀಥೇನ್ ತೊಗೊತಾ ಇದ್ದೀನಿ. ಓಕೆ, ಸೊ ಮೀಥೇನ್ ತೊಗೊತಾ ಇದ್ದೀನಿ. ಈ ಮೀಥೇನ್ಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಆಕ್ಸಿಜನ್ ಆ್ಯಡ್ ಮಾಡಬೇಕು. ಮೀಥೇನ್ಗೆ ಆಕ್ಸಿಜನ್ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದು ಆ್ಯರೋ ಮಾರ್ಕ್ ಬರೆಯೋಣ ನಾವು. ಓಕೆ, ಆ್ಯರೋ ಮಾರ್ಕ್ ಬರೆದ್ಬಿಟ್ಟು ಅದ್ರ ಮೇಲೆ ಕೆಟಲಿಸ್ಟ್ ಯೂಸ್ ಮಾಡಲೇಬೇಕು ನಾವು. ಯಾವ ಕೆಟಲಿಸ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಕಾಪರ್ ಕೆಟಲಿಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಟೆಂಪ್ರೇಚರ್ ಏನು ಮಾಡ್ತಾ ಇದ್ದೀವಿ? 250 ಡಿಗ್ರಿ ಸೆಲ್ಸಿಯಸ್ ಏನೋ ಟೆಂಪ್ರೇಚರ್ನ ಯೂಸ್. ಕೆಟಲಿಸ್ಟ್ ಯೂಸ್ ಮಾಡಿಲ್ಲ ಅಂದರೆ ಇನ್ನೂ ಹೈ ಟೆಂಪ್ರೇಚರ್ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಆಗುತ್ತೆ. ಮತ್ತು ಇನ್ನೂ ಹೈ ಪ್ರೆಷರ್ನ ನಾವೇನು ಮಾಡಬೇಕಾಗುತ್ತೆ? ಮೇಂಟೈನ್ ಮಾಡಬೇಕಾಗುತ್ತೆ. ಕೆಟಲಿಸ್ಟ್ ಇರೋದ್ರಿಂದ ನಮ್ಮ ಟೆಂಪ್ರೇಚರು ಮತ್ತು ಪ್ರೆಷರ್ ಏನಾಗಿದೆ? ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಸೊ 100 ಅಟ್ಮಾಸ್ಫಿಯರ್ ಪ್ರೆಷರ್ನ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ. ನಮಗೆ ಬರೋಂಥ ಪ್ರಾಡಕ್ಟ್ ಏನಾಗಿರುತ್ತೆ ಗೊತ್ತಾ ಇಲ್ಲಿ? ಸೊ ನೋಡಿ, ಅಡಿಷನ್ ಆಫ್ ಆಕ್ಸಿಜನ್ ತೊಗೊಂಡ್ರೆ ಅಂಥದಕ್ಕೆ ನಾವು ಏನು ಮಾಡಬೇಕು? ಒಂದು ಆಕ್ಸಿಜನ್ನ ಆ್ಯಡ್ ಮಾಡಬೇಕು. ಆಕ್ಸಿಜನ್ ಆ್ಯಡ್ ಮಾಡಬೇಕು ಅಂದ ತಕ್ಷಣ ಏನಾಗುತ್ತೆ ನೋಡಿ, CH3 ಒಂದು ಹೈಡ್ರೋಜನ್ ರಿಮೂವ್ ಮಾಡ್ತೀನಿ ನಾನು, ಒಂದು ಆಕ್ಸಿಜನ್ ಆ್ಯಡ್ ಮಾಡ್ತೀನಿ. ಜೊತೆಗೆ OH ಹೈಡ್ರೋಜನ್ ಇಲ್ಲಿ ಹೋಗಿ ಅಟ್ಯಾಚ್ ಆಗುತ್ತೆ. ಓಕೆನಾ? ಸೊ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಮೀಥೈನ್ ಇರೋದೇನಾಗುತ್ತೆ? ಮೀಥೈಲ್ ಆಲ್ಕೋಹಾಲ್ ಆಗುತ್ತೆ. ನಿಮಗೆ CH3 ಅಂತಂದರೆ ಏನಂತ ಹೇಳ್ಕೊಟ್ಟಿದೆ? ಮೀಥೈಲ್ ಅಂತ ಹೇಳ್ಕೊಟ್ಟಿದೆ ಅಲ್ವಾ. ಸೊ ಏನಾಗಿ ಕನ್ವರ್ಷನ್ ಆಗುತ್ತೆ ಇಲ್ಲಿ? ಮೀಥೈಲ್ ಆಲ್ಕೋಹಾಲ್ ಆಗಿ ಕನ್ವರ್ಷನ್ ಆಗುತ್ತೆ.
ಮೀಥೇನ್ ಆಲ್ಕೋಹಾಲ್. ಬಟ್ ಇಲ್ಲಿ ಬ್ಯಾಲೆನ್ಸ್ ಆಗಿದೆಯಾ? ಆಕ್ಸಿಜನ್ 2 ಇದೆ ಲೆಫ್ಟಲ್ಲಿ, ಇಲ್ಲಿ ರೈಟಲ್ಲಿ 2 ಇದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ 2CH4 ಯೂಸ್ ಮಾಡ್ತೀನಿ. ಬರೋ ಅಂಥ ಪ್ರಾಡಕ್ಟ್ಗೂ ಸಹ 2 ಹಾಕ್ತೀನಿ. ಓಕೆ, 2 ಮೀಥೇನೋ ಯಾವುದ್ರ ಜೊತೆಗೆ 1 ಆಕ್ಸಿಜನ್ ಮಾಲಿಕ್ಯೂಲ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಕಾಪರ್ ಕೆಟಲಿಸ್ಟ್. ಓಕೆ, ನಮಗೇನು ಪ್ರಾಡಕ್ಟ್ ಬರ್ತಾ ಇದೆ? ಮೀಥೈಲ್ ಆಲ್ಕೋಹಾಲ್. ಓಕೆ, ಮೀಥೈಲ್ ಆಲ್ಕೋಹಾಲ್ ಬರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಆಕ್ಸಿಜನ್ನ ಆ್ಯಡ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಸೊ ಸೆಕೆಂಡ್ ರಿಯಾಕ್ಷನ್ಸ್ ನೋಡೋಣ ಇವಾಗ. ಸೊ ಸೆಕೆಂಡ್ ರಿಯಾಕ್ಷನಲ್ಲಿ ಮತ್ತೆ ನಾನು ಮೀಥೇನೇ ತೊಗೊತಾ ಇದ್ದೀನಿ. ಸೊ ಮತ್ತೆ ಮೀಥೇನು ಪ್ಲಸ್ ಅದ್ರ ಜೊತೆಗೆ ಆಕ್ಸಿಜನ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವ ಕೆಟಲಿಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ರಿಯಾಕ್ಷನ್ಸು, ಕೆಟಲಿಸ್ಟು, ಟೆಂಪ್ರೇಚರು, ಓಕೆ, ಮತ್ತು ಪ್ರೆಷರು ಎಲ್ಲದ್ರ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ ಅದು. ಸೊ ಇಲ್ಲಿ ಯೂಸ್ ಮಾಡ್ತಾರೆ ಕೆಟಲಿಸ್ಟ್ ಬಂದು ಮ್ಯಾಂಗನೀಸ್ ಆಕ್ಸೈಡ್. ಓಕೆ, ಇಲ್ಲಿ ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ? ಆಕ್ಸಿಜನ್ 3 ಇದೆ ಅಂತಂದರೆ ಅಲ್ಲಿಗೆ 3 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಓಕೆ, ಟೆಂಪ್ರೇಚರ್ ಎಷ್ಟು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತಂದರೆ 273 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಹೀಟ್ ತೋರಿಸ್ಬೇಕು ಅಂತಂದರೆ ನಿಮ್ಗೆ ಆಲ್ರೆಡಿ ಡೆಲ್ಟಾ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಪ್ರಾಡಕ್ಟ್ ಏನು ಬರುತ್ತೆ ಇಲ್ಲಿ? ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ, ಫಾರ್ಮಾಲ್ಡಿಹೈಡ್ ಬರುತ್ತೆ. ಫಾರ್ಮಾಲ್ಡಿಹೈಡ್ ಅಂತಂದರೆ ಫಾರ್ಮುಲಾ ಗೊತ್ತಿದೆಯಾ? ಆಲ್ಡಿಹೈಡ್ ಅಂತಂದರೆ ಏನು ಪ್ರೆಸೆನ್ಸ್ ಇರಬೇಕು? ಫಂಕ್ಷನ್ ಗ್ರೂಪು CHO ಪ್ರೆಸೆಂಟ್ ಇರಬೇಕು. ಫಾರ್ಮಾಲ್ಡಿಹೈಡ್ ಅಂತಂದರೆ 1 ಹೈಡ್ರೋಜನ್. ಓಕೆ, CHO 1 ಹೈಡ್ರೋಜನ್ಗೆ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಅಸಿಟಾಲ್ಡಿಹೈಡ್ ಅಂತಂದರೆ ಏನಾಗುತ್ತೆ ನೋಡಿ, CHO ಆಗೇ ಬರೀತೀವಿ. ಇಲ್ಲಿ H ಬದಲು ಏನಾಗುತ್ತೆ? CH3 ಬರುತ್ತೆ. ಓಕೆ, ಅದನ್ನು ಅಸಿಟಾಲ್ಡಿಹೈಡ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ನಮ್ಗೆ ಏನು ಬರುತ್ತೆ ಪ್ರಾಡಕ್ಟ್? ಇಲ್ಲಿ 1 ಕಾರ್ಬನ್ ಇದೆ. ಸೊ 1 ಕಾರ್ಬನ್ ಇರೋದ್ರಿಂದ CHO ಬರಿತೀನಿ, ಇಲ್ಲೊಂದು ಹೈಡ್ರೋಜನ್ ಬರಿತೀನಿ. ಇದನ್ನ ಏನಂತ ಕರಿತೀವಿ ನಾವು? ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಸೊ ಪ್ರಾಡಕ್ಟ್ ಏನು ಬರುತ್ತೆ ನನಗೆ? ಫಾರ್ಮಾಲ್ಡಿಹೈಡ್ ಬರುತ್ತೆ. ನೆಕ್ಸ್ಟು ಇಲ್ಲೇನಾಯಿತು ಅಂತಂದರೆ 2 ಹೈಡ್ರೋಜನ್ ಯೂಸ್ ಮಾಡ್ಕೊಂಡಿದ್ದೀನಿ, ಬಟ್ ಇಲ್ಲಿ 4 ಹೈಡ್ರೋಜನ್ ಇದೆ ಅಲ್ವಾ. ಇನ್ನು ಉಳಿದಿದ್ದು 2 ಹೈಡ್ರೋಜನ್ ಏನಾಗುತ್ತೆ ನೋಡಿ? H2 ಆಗುತ್ತೆ. ಸೊ 1 ಆಕ್ಸಿಜನ್ ಯೂಸ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಆಕ್ಸಿಜನ್ ಏನಾಗುತ್ತೆ ನೋಡಿ? ವಾಟರ್ ಆಗುತ್ತೆ. ಓಕೆ, ಫಾರ್ಮಾಲ್ಡಿಹೈಡು ಮತ್ತು ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಯಾವ ಕೆಟಲಿಸ್ಟ್ ಯೂಸ್ ಮಾಡಿದಾಗ? ಮ್ಯಾಂಗನೀಸ್ ಆಕ್ಸೈಡು, ಟೆಂಪ್ರೇಚರ್ 273 ಡಿಗ್ರಿ ಸೆಲ್ಸಿಯಸ್. ಸೊ ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣ ಇವಾಗ. ಓಕೆ, ಥರ್ಡ್ ಒನ್ನಲ್ಲಿ ಏನು ತೊಗೊತಾ ಇದ್ದೀನಿ ಅಂತಂದರೆ ಈಥೇನ್ ತೊಗೊತಾ ಇದ್ದೀನಿ. ಏನು ತೊಗೊತಾ ಇದ್ದೀನಿ ನಾನು? ಈಥೇನ್. ನಿಮ್ಗೆ ಗೊತ್ತಿದೆ C2H6. ಸೊ ಕಂಡೆನ್ಸ್ಡ್ ಫಾರ್ಮಲ್ಲಿ CH3 ಅಂತ ಬರಿತೀವಿ ನಾವು. ಪ್ಲಸ್ ಇದ್ರ ಜೊತೆಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಆಕ್ಸಿಜನ್ ಆಕ್ಸಿಜನ್ ಅಂತೂ ಹಾಕಲೇಬೇಕು ನಾವಿಲ್ಲಿ. ಕಂಬೋಷನಲ್ಲಿ ಆಕ್ಸಿಜನ್ ಪ್ರೆಸೆಂಟ್ ಇಲ್ಲದೇ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ? ಆ್ಯರೋ ಮಾರ್ಕ್ ಬರಿತೀವಿ. ಸೊ ನೆಕ್ಸ್ಟು ಆ್ಯರೋ ಮಾರ್ಕ್ ಮೇಲೆ ಯಾವ ಕೆಟಲಿಸ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಮ್ಯಾಂಗನೀಸ್ ಅಸಿಟೇಟ್ ಅಂತ. ಅಸಿಟೇಟ್ ಅಂತಂದರೆ ಗೊತ್ತಿದೆಯಾ ನಿಮಗೆ? ಅಸಿಟಿಕ್ ಆಸಿಡ್ ಅಂತಂದ್ರೇನು? CH3COOH. ಓಕೆ, ಅಸಿಟೇಟ್ ಅಂತಂದರೆ ಏನು ಅಂತಂದರೆ CH3COO ಮೈನಸ್. ಸೊ ನೆಕ್ಸ್ಟು ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ? 2 ಇರುತ್ತೆ. ಓಕೆ, ಇಲ್ಲಿ 2 ಬಂತು, ಇದು 1 ಬಂತು ನೋಡಿ. ಇದನ್ನು ಕ್ರಾಸ್ ಮಾಡಿದಾಗ ನಮಗೇನು ಬರುತ್ತೆ? MN. ಓಕೆ, CH3COO ಟ್ವೈಸ್ ಬರುತ್ತೆ. ಇದನ್ನೇನಂತ ಕರಿತೀವಿ? ಮ್ಯಾಂಗನೀಸ್ ಅಸಿಟೇಟ್ ಅಂತ ಕರಿತೀವಿ. ಇಲ್ಲ CH3CO ಟ್ವೈಸ್ MN ಬರೋದ್ರು ಓಕೆನೆ. ಸೊ ಇಲ್ಲೇನು ಬರಿಬೇಕು ಅಂತಂದರೆ ಮ್ಯಾಂಗನೀಸ್ MN. ಓಕೆ, MnCH3COO ಟ್ವೈಸ್ ಬರಿಬೇಕು. ಓಕೆ, ಜೊತೆಗೆ ಹೀಟ್ ಮಾಡಬೇಕು ಇಲ್ಲಿ. ಸೊ ಟೆಂಪ್ರೇಚರ್ ಏನು ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋಂಗಿಲ್ಲ, ಬಟ್ ಏನು ಮಾಡಬೇಕು ಇಲ್ಲಿ? ಹೀಟ್ ಮಾಡಬೇಕು. ಓಕೆ, ಸೊ ಈ ಕೆಟಲಿಸ್ಟ್ ಪ್ರೆಸೆನ್ಸಲ್ಲಿ ನಾವು ಮೀಥೇನ್ ತೊಗೊಂಡಿದ್ದೀವಿ. ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ, ಅಸಿಟಿಕ್ ಆಸಿಡ್ ಬರುತ್ತೆ. ಪ್ರಾಡಕ್ಟ್ ಏನು ಬರುತ್ತೆ? ಅಸಿಟಿಕ್ ಆಸಿಡ್. ಇವಾಗ ತಾನೇ ಹೇಳಿದೆ ಅಸಿಟಿಕ್ ಆಸಿಡ್ ಅಂತ ಏನು ಬರುತ್ತೆ? CH3COOH ಬರುತ್ತೆ. CH3COOH ಪ್ಲಸ್ ಅದ್ರ ಜೊತೆಗೆ ಸೊ ವಾಟರು ಸಹ ಏನಾಗುತ್ತೆ? ಇಲ್ಲಿ ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟು ಬ್ಯಾಲೆನ್ಸಿಂಗ್ ನೋಡೋದಾದರೆ ಇಲ್ಲಿ ಕಾರ್ಬನ್ ಎಷ್ಟಿದೆ ನೋಡಿ? ಕಾರ್ಬನ್ನು 2 ಇದೆ. ಓಕೆ, ಸೊ ಹೈಡ್ರೋಜನ್ ಎಷ್ಟಿದೆ? 6 ಇದೆ. ಆಕ್ಸಿಜನ್ ಎಷ್ಟಿದೆ? 2 ಇದೆ. ಬಟ್ ಇಲ್ಲಿ ನೋಡೋದಾದರೆ ಕಾರ್ಬನ್ ಎಷ್ಟು ಬಂದಿದೆ ನನಗೆ? 2 ಕಾರ್ಬನ್ ಏನೋ ಬಂದಿದೆ. ಬಟ್ ಹೈಡ್ರೋಜನ್ ಎಷ್ಟಾಯಿತು? 3, 4, ಓಕೆ 5, 6 ಹೈಡ್ರೋಜನ್ ಆಯಿತು. ಬಟ್ ಆಕ್ಸಿಜನ್ ನೋಡಿ 2 + 1 3 ಇದೆ. ಸೊ ಆಕ್ಸಿಜನ್ ಏನಾಗಿದೆ? 1 ಜಾಸ್ತಿ ಇದೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ 2 ಆ್ಯಡ್ ಮಾಡ್ಕೊಬಿಡ್ತೀನಿ ನಾನು. ಸೊ 2 ಆ್ಯಡ್ ಮಾಡ್ತಾ ಇದ್ದಂಗೆ ಇಲ್ಲಿ ಏನಾಗುತ್ತೆ? ಆಕ್ಸಿಜನ್ ಏನಾಗುತ್ತೆ? ಇಲ್ಲಿ 4 ಆಗುತ್ತೆ. ಓಕೆ, 2 2s ಎಷ್ಟಾಗುತ್ತೆ? 4 ಆಕ್ಸಿಜನ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇಲ್ಲಿಗೆ 2 ಹಾಕ್ಕೊತೀನಿ. ಸೊ ಇಲ್ಲೂ ಸಹ ಏನಾಗುತ್ತೆ? ಅವಾಗ 2 ಆ್ಯಡ್ ಮಾಡ್ತೀನಿ. ಸೊ ಆವಾಗ ಆಟೋಮೆಟಿಕ್ ಏನಾಗುತ್ತೆ? ಎಷ್ಟು ಕಾರ್ಬನ್ ಆಗುತ್ತೆ ನೋಡಿ? ಕಾರ್ಬನ್ ಈ ಕಡೆ 4 ಕಾರ್ಬನ್ ಆಯಿತು. ಓಕೆ, ರೈಟ್ ಸೈಡಲ್ಲಿ ಎಷ್ಟು ಕಾರ್ಬನ್ ಆಯಿತು ನೋಡಿ? ರೈಟ್ ಸೈಡಲ್ಲೂ ಸಹ 4 ಕಾರ್ಬನ್ ಆಗಿದೆ. ಓಕೆ, ರೈಟ್ ಸೈಡಲ್ಲೂ 4. ಹೈಡ್ರೋಜನ್ ತೊಗೊಂಡ್ರೆ 3 ಎಷ್ಟಾಯಿತು? 6 ಇತ್ತು. 6 × 2 ಎಷ್ಟಾಯಿತು?
12 ಹೈಡ್ರೋಜನ್ ಆಯಿತು. ಎಷ್ಟಾಯಿತು? 12 ಹೈಡ್ರೋಜನ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ತೊಗೊಳ್ಳೋದಾದರೆ ಹೈಡ್ರೋಜನ್ ಎಷ್ಟಾಗುತ್ತೆ ನೋಡಿ, 3 2s are 6. ಓಕೆ, 6 + 2 ಎಷ್ಟಾಯಿತು ಅಲ್ಲಿಗೆ? 6 + 2 ಎಷ್ಟಾಯಿತು? 8 ಆಯಿತು. 8 + 2 ಎಷ್ಟಾಗುತ್ತೆ? 10 ಆಗುತ್ತೆ. ಸೊ ಇದು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ನಾನು ಏನು ಮಾಡಬೇಕು ಅಂತಂದರೆ ಇವಾಗ ಇಲ್ಲಿ 2 ಬರಿಬೇಕು. ಇಲ್ಲೇನು ಮಾಡಬೇಕು? ನಾನು 2 ಬರಿಬೇಕು. ಓಕೆ, ಸೊ ಇಲ್ಲಿ 2 ಬರಿತಾ ಇದ್ದಂಗೆ ಏನಾಗುತ್ತೆ ನೋಡಿ, ಅವಾಗ 2 2s are 4 ಆಯಿತು. ಸೊ ಪ್ಲಸ್, ಓಕೆ, ಪ್ಲಸ್ ಏನಾಯಿತು? 3 2s are 6. ಓಕೆ, 6 7 8 ಅಲ್ಲಿಗೆ 12 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲೂ ಸಹ ಏನಾಯಿತು? 12 ಆಯಿತು. ನೆಕ್ಸ್ಟ್ ಆಕ್ಸಿಜನ್ ಬಂದರೆ 4 ಇದೆ, ಬಟ್ ರೈಟಲ್ಲಿ ಆಕ್ಸಿಜನ್ ತೊಗೊಂಡ್ರೆ 2 2s ಎಷ್ಟಾಗಿದೆ? 4 5 6 ಆಗಿದೆ. 2 2, ಓಕೆ, ಸೊ 2 2s 4 6 ಆಗಿದೆ. 6 ಆಕ್ಸಿಜನ್ ಬೇಕು ನನಗೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ನೋಡಿ, ಇಲ್ಲಿ 3 ಬರಿಬೇಕು. ಓಕೆ, ಸೊ ದಿಸ್ ಈಸ್ ದ ಬ್ಯಾಲೆನ್ಸಿಂಗ್. ಈ ಥರ ಬ್ಯಾಲೆನ್ಸ್ ಮಾಡೋದು. ಬಟ್ ನಿಮಗೆ ಇದೆಲ್ಲ ನೆಸೆಸರಿ ಇಲ್ಲ, ಬರಿಬೇಕಾದ್ರೆ ನೆನ್ಪಿಟ್ಕೊಬೇಡಿ. ಏನು ಮಾಡಬೇಕು? ಸೊ ಇಲ್ಲಿ ಏನು ತೊಗೋಬೇಕು ಅಂತಂದರೆ ನಾವು 2 ಈಥೇನ್ ತೊಗೋಬೇಕು, 3 ಆಕ್ಸಿಜನ್ ತೊಗೋಬೇಕು. ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ಅಸಿಟಿಕ್ ಆಸಿಡ್ ಮತ್ತು ವಾಟರ್ ಬರುತ್ತೆ. ಇಷ್ಟು ನೆನ್ಪಿಟ್ಕೊಬಿಡಿ ನೀವು. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಫೋರ್ತ್ ಒನ್ ಏನು ಅಂತಂದರೆ ನಾರ್ಮಲ್ ಆಲ್ಕೇನ್ಸ್ ರೆಸಿಸ್ಟ್ ಆಕ್ಸಿಡೇಷನ್. ನೀವು ನಾರ್ಮಲಾಗಿ ಒಂದು ಆಲ್ಕೇನ್ ತೊಗೊಂಡ್ರೆ ಅಂದರೆ CH4 ತೊಗೊಂಡ್ರೆ, ಅಥವಾ ನಾನು ಮೀಥೇನ್ ಹೇಳಿದ್ನಲ್ಲ ಹಂಗೆ CH3 ತೊಗೊಂಡ್ರೆ, ಯಾವುದೇ ಕೆಟಲಿಸ್ಟ್ ಇಲ್ಲ, ಕೆಟಲಿಸ್ಟ್ ಆಬ್ಸೆಂಟ್ ಇದ್ದರೆ ಏನಾಗುತ್ತೆ ಅಂತಂದರೆ ಇವು ಆಕ್ಸಿಡೇಷನ್ನ ರೆಸಿಸ್ಟ್ ಮಾಡ್ತವೆ. ಆಕ್ಸಿಡೇಷನ್ ರಿಯಾಕ್ಷನ್ಸ್ಗೆ ಬೇಗ ಹೋಗೋದಿಲ್ಲ. ಸೊ ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಹೋಗುತ್ತೆ. ಆವಾಗಲಿಂದ ನಾವು ಕೆಟಲಿಸ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಬಟ್ ದ ಆಲ್ಕೇನ್ಸ್ ಹ್ಯಾವಿಂಗ್ ಟರ್ಷರಿ ಹೈಡ್ರೋಜನ್ಸ್, ನಾನು ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಬೇಕು. ನಾನು ಕೆಟಲಿಸ್ಟ್ ಯೂಸ್ ಮಾಡಲ್ಲ, ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡ್ತೀನಿ. ವಾಟ್ ಇಸ್ ದ ಆಕ್ಸಿಡೈಸಿಂಗ್ ಏಜೆಂಟ್? ದ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಆಕ್ಸಿಡೈಸ್ ದ ಅದರ್ ಸಬ್ಸ್ಟೆನ್ಸಸ್ ಬೈ ರೆಡ್ಯೂಸಿಂಗ್ ಇಟ್ ಸೆಲ್ಫ್. ತಾನು ರೆಡ್ಯೂಸ್ ಆಗುತ್ತೆ, ಬಟ್ ಬೇರೆದನ್ನು ಏನು ಮಾಡುತ್ತೆ? ಆಕ್ಸಿಡೈಸ್ ಮಾಡುತ್ತೆ. ಅಂದರೆ ಬೇರೆಯವ್ರದಕ್ಕೆ ಏನು ಮಾಡುತ್ತೆ? ಅದು ಆಕ್ಸಿಜನ್ ಕೊಡುತ್ತೆ ಅದು. ಓಕೆ, ಸೊ ನಾರ್ಮಲ್ ಆಲ್ಕೇನ್ಸ್ ಏನು ಮಾಡುತ್ತೆ? ರೆಸಿಸ್ಟ್ ಮಾಡುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟಲ್ಲಿ. ಬಟ್ ನಾವು ಟರ್ಷರಿ ತೊಗೊಂಡ್ರೆ, ಟರ್ಷರಿ ಹೈಡ್ರೋಜನ್ ಇರೋಂಥದ್ದು ತೊಗೊಂಡ್ರೆ ಅವಾಗ ಏನಾಗುತ್ತೆ ಅಂತಂದರೆ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಇಲ್ಲಿ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂದರೆ KMnO4. ಓಕೆ, ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ? ಆಕ್ಸಿಡೈಸಿಂಗ್ ಏಜೆಂಟು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಯೂಸ್ ಮಾಡ್ತಾ ಇದ್ದೀವಿ. ರಿಯಾಕ್ಟೆಂಟಲ್ಲಿ ಏನಿರಬೇಕು? ಟರ್ಷರಿ ಹೈಡ್ರೋಜನ್ ಇರಬೇಕು. ಸೊ ರಿಯಾಕ್ಟೆಂಟಿಗೆ ಏನು ಮಾಡ್ತೀನಿ ಅಂತಂದರೆ ಟರ್ಷರಿ ಹೈಡ್ರೋಜನ್ ಅಂತಂದರೆ ನೋಡಿ CH3 ಓಕೆ, ಇದನ್ನು ಏನಂತ ಕರಿತೀವಿ? ಟರ್ಷರಿ ಕಾರ್ಬನ್ ಅಂತ ಕರಿತೀವಿ. ಈ ಟರ್ಷರಿ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ನ ನಾವು ಟರ್ಷರಿ ಹೈಡ್ರೋಜನ್ ಅಂತ ಕರಿತೀವಿ. ಓಕೆ, ಈ ಥರ ಬರ್ಕೋಬೇಕು. ಇದ್ರ ಜೊತೆಗೆ ಪ್ಲಸ್ ಏನು ಮಾಡಬೇಕು ಅಂತಂದರೆ ವಿತಿನ್ ದ ಬ್ರಾಕೆಟಲ್ಲಿ ಆಕ್ಸಿಜನ್ ಬರೀರಿ, ಯಾಕೆಂದರೆ ಒಂದು ಆಕ್ಸಿಜನ್ ಕೊಡುತ್ತೆ. ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು. ಸೊ ನೆಕ್ಸ್ಟ್ ಆ್ಯರೋ ಮಾರ್ಕ್ ಹಾಕ್ಕೊಳ್ಳಿ. ಓಕೆ, ಆ್ಯರೋ ಮಾರ್ಕು. ಈ ಆ್ಯರೋ ಮಾರ್ಕ್ ಮೇಲೆ ಏನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು. ಏನು ಬರಿಬೇಕು ಇಲ್ಲಿ? KMnO4 ಬರಿಬೇಕು. ಇಲ್ಲೇನು ಬರಿಬೇಕು? KMnO4 ಬರಿಬೇಕು. ಓಕೆ, ಸೊ ಹೀಟ್ ಮಾಡಬೇಕು. ಇಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನೋಡಿ CH3 ಹಾಗೆ ಉಳ್ಕೊಳ್ಳುತ್ತೆ, ಈ CH3ನೂ ಹಾಗೆ ಉಳ್ಕೊಳ್ಳುತ್ತೆ. ಓಕೆ, ಇಲ್ಲೂ CH3 ಹಾಗೆ ಉಳ್ಕೊಳ್ಳುತ್ತೆ. ಬಟ್ ಈ ಹೈಡ್ರೋಜನ್ ಬದಲು ಏನು ಮಾಡ್ತೀವಿ ನಾವು? OH ಗ್ರೂಪ್ ಬರಿತೀವಿ. ಅಂತಂದರೆ ಅಲ್ಲಿಗೆ ಮಾಡಿದ್ದೇನು ಇವಾಗ? ಸೊ ನೇಮಿಂಗ್ ನಂಬರಿಂಗ್ ಕೊಡೋಣ ನಾವು. 1 2 3 ಅಂತ ನಂಬರ್ ಕೊಟ್ಟರೆ 2 ಅಲ್ಲಿ ಏನಾಗಿದೆ? ಸಬ್ಸ್ಟಿಟ್ಯೂಷನ್ ಇದೆ. ಸೊ ಏನು ಬರುತ್ತೆ ಇಲ್ಲಿ? 2 ಮೀಥೈಲ್ 3 ಕಾರ್ಬನ್ ಇದೆ. ಸೊ ಏನಾಗುತ್ತೆ? ಇದು ಪ್ರೊಪೇನ್. 2 ಮೀಥೈಲ್ ಪ್ರೊಪೇನ್ ಆಗುತ್ತೆ ಅಲ್ವಾ. ಸೊ ಪ್ರಾಡಕ್ಟ್ ಏನು ಬಂತು ಅಂತಂದರೆ ನನಗೆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಪ್ರಾಡಕ್ಟ್ ಬಂದಿದ್ದು. ಓಕೆ, ಇದು ಈ ಮೆಥಡ್ಗಳಿದೆ ನಿಮಗೆ. ಇದನ್ನು ಏನಂತ ಕರಿತೀವಿ ನಾವು? ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ರಿಯಾಕ್ಷನ್ಗೆ ಹೋಗೋಣ. ಐಸೋಮರೈಸೇಷನ್ ಅಂತಂದರೆ ಗೊತ್ತಿದೆ ನಿಮಗೆ. ಐಸೋಮರೈಸೇಷನ್ ಅಂತಂದರೆ ಏನು? ಇವಾಗ ಯಾವುದೇ ಒಂದು ಕಾಂಪೌಂಡ್ ತೊಗೊಂಡ್ರೆ ದ ಕಾಂಪೌಂಡ್ಸ್ ಅಂದರೆ ಮೋರ್ ದೆನ್ ಒನ್ ಕಾಂಪೌಂಡ್. ಓಕೆ, ದ ಕಾಂಪೌಂಡ್ಸ್ ವಿಚ್ ಹ್ಯಾವ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಹ್ಯಾವ್ ದ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಈಸ್ ನೌನ್ ಆ್ಯಸ್ ದ ಐಸೋಮರೈಸೇಷನ್ ಅಲ್ವಾ. ಸೊ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದು, ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇದ್ದರೆ ಅದನ್ನ ಏನಂತ ಕರಿತೀವಿ? ಐಸೋಮರೈಸೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಅಂತಂದರೆ ಎನ್ ಆಲ್ಕೇನ್ಸ್ ವೆನ್ ಈಟೆಡ್ ವಿತ್ ಯಾವುದೋ ಒಂದು ಆಲ್ಕೇನು. ಇವಾಗ ನಿಮ್ಗೆ ಗೊತ್ತಿದೆ ಐಸೋಮರೈಸೇಷನಲ್ಲಿ ನಾವು ಸ್ಟಡಿ ಮಾಡಿದ್ದು ಚೈನ್ ಐಸೋಮರೈಸೇಷನು. ಈ ಚೈನ್ ಐಸೋಮರ್ಸಲ್ಲಿ ಏನಾಗುತ್ತೆ ಅಂತಂದರೆ ಎನ್ ಆಲ್ಕೇನ್ ಇರುತ್ತೆ, 3 ಟೈಮ್ಸ್ ನೋಡ್ಬೋದು ನಾವು. ಇನ್ನೊಂದೇನು ಅಂತಂದರೆ ಐಸೋ ಆಲ್ಕೇನ್. ಥರ್ಡ್ ಒನ್ ಏನು ಅಂತಂದರೆ ನಿಯೋ ಆಲ್ಕೇನ್.
ಥರ್ಡ್ ಒನ್ನು ನಿಯೋ ಆಲ್ಕೇನ್. ಓಕೆ, ನಾನಿವಾಗ ಎನ್ ಆಲ್ಕೇನ್ ತೊಗೊಂಡು ಅದನ್ನು ಐಸೋ ಅಥವಾ ನಿಯೋಗೆ ಕನ್ವರ್ಷನ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ, ಐಸೋಮೆರಿಸೇಷನ್ ಅಂತ ಕರಿತೀವಿ ನಾವು. ಸೊ ಇವಾಗ ಎನ್ ಆಲ್ಕೇನ್ ತೊಗೊಂಡಿದ್ದೀನಿ ನಾನು. ಎನ್ ಆಲ್ಕೇನ್ ತೊಗೊಂಡ ತಕ್ಷಣ ಅದು ಕನ್ವರ್ಷನ್ ಆಗುತ್ತಾ? ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾನು ಹೀಟ್ ಮಾಡಬೇಕು. ಯಾವುದ್ರ ಪ್ರೆಸೆನ್ಸಲ್ಲಿ ಹೀಟ್ ಮಾಡಬೇಕು ಅಂತಂದರೆ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಈ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ನ ಯಾವ ಥರ ಬರಿತೀವಿ ಅಂತಂದರೆ AN, ಅಲ್ಯೂಮಿನಿಯಂ ಕ್ಲೋರೈಡ್ ಅಂತಂದರೆ AlCl3 ಅಂತ ಬರಿತೀವಿ. ಓಕೆ, ಸೊ ಆ್ಯಂಡ್ ಅದ್ರ ಜೊತೆಗೆ ಏನಿರಬೇಕು ಅಂತಂದರೆ ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸನ್ನು ನಾವು ಪಾಸ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಎನ್ ತೊಗೊಂಡ್ರೆ, ಎನ್ ಆಲ್ಕೇನ್ ತೊಗೊಂಡ್ರೆ ಅದೇನೋ ಕನ್ವರ್ಷನ್ ಆಗುತ್ತೆ ಅಂತಂದರೆ ಟು ದೇರ್ ಬ್ರಾಂಚ್ಡ್ ಚೈನ್ ಐಸೋಮರ್ಸ್. ಇಲ್ಲಿ ಬ್ರಾಂಚ್ಡ್ ಚೈನ್ ಐಸೋಮರ್ಸ್ ಯಾವುದ್ಯಾವುದು ಹೇಳೋ ಐಸೋ ಅಥವಾ ನಿಯೋ ಆಗಿ ಕನ್ವರ್ಷನ್ ಆದರೆ ಅದನ್ನು ಐಸೋಮೆರಿಸೇಷನ್ ಅಂತ ಕರಿತೀವಿ. ಸೊ ಐಸೋಮೆರಿಸೇಷನ್ ಅಂತಂದ್ರೆ ಏನು, ಎನ್ ಆಲ್ಕೇನ್ಸ್ ವೆನ್ ಹೀಟೆಡ್ ವಿತ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಆ್ಯಂಡ್ ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್ ಆರ್ ಕನ್ವರ್ಟೆಡ್ ಟು ದೇರ್ ಬ್ರಾಂಚ್ಡ್ ಚೈನ್ ಐಸೋಮರ್ಸ್. ಏನಿರೋದು ಬ್ರಾಂಚ್ಡ್ ಚೈನ್ ಐಸೋಮೆರಿಸಮ್ ಆಗಿ ಕನ್ವರ್ಷನ್ ಆದರೆ ಅದನ್ನು ನಾವೇನಂತ ಕರಿತೀವಿ, ಐಸೋಮೆರಿಸೇಷನ್ ಅಂತ ಕರಿತೀವಿ. ಸೊ ಇವಾಗ ಹಾಗಾದರೆ ಎನ್ ಆಲ್ಕೇನ್, ಒಂದು ಎನ್ ಆಲ್ಕೇನ್ ತೊಗೊಳ್ಳೋಣ ನಾವು. ಯಾವ ತೊಗೊಳ್ಳೋಣ ಅಂತಂದರೆ ಬ್ಯೂಟೇನ್ ತೊಗೊಳ್ಳೋಣ. ಓಕೆ, ಸೊ ಬ್ಯೂಟೇನ್ ಅಂತಂದರೆ ಎಷ್ಟು ಕಾರ್ಬನ್ ಇರುತ್ತೆ ನಿಮ್ಗೆ ಗೊತ್ತಿದೆ. ಕಾರ್ಬನ್ ಎಷ್ಟಿರುತ್ತೆ, 4 ಇರುತ್ತೆ. ಹಾಗಾದರೆ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ, CnH2n+2 ಅಲ್ವಾ. ಅಂದರೆ 4 2s 8, 8 + 2 ಏನು 10. ಸೊ ಏನಾಗುತ್ತೆ, C4 ಇರುತ್ತೆ, H10 ಇರುತ್ತೆ. ಯಾವ ಥರ ಬರ್ಕೋಬೇಕು ನೋಡಿ, ನಾನು ತೊಗೊತಾ ಇರೋದು ಎನ್ ಆಲ್ಕೇನ್. ಎನ್ ಆಲ್ಕೇನ್ ಅಂತಂದರೆ ಫಸ್ಟ್ ಏನು ಮಾಡಬೇಕು, 4 ಕಾರ್ಬನ್ನು ಸಹ ನಾವು ಸ್ಟ್ರೈಟ್ ಚೈನಲ್ಲಿ ಬರ್ಕೊಬಿಡಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಲಾಸ್ಟ್ ಟರ್ಮಿನಲ್, ನಿಮ್ಗೆ ಆಲ್ರೆಡಿ ಹೇಳಿದೆ, ಟರ್ಮಿನಲ್ ಕಾರ್ಬನಲ್ಲಿ ಯಾವಾಗಲೂ 3 ಹೈಡ್ರೋಜನ್ಸ್ ಇರುತ್ತೆ, ಬರ್ಕೋಬೇಕು. ಸೊ ನೆಕ್ಸ್ಟ್ ಏನು, ಇದು ಎನ್ ಆಲ್ಕೇನ್ ಆಗಿದ್ದರಿಂದ ಮಧ್ಯೆ ಇರೋಂಥ ಕಾರ್ಬನ್ಗಳಲ್ಲಿ ಎಷ್ಟಿರುತ್ತೆ, ಹೈಡ್ರೋಜನ್ 2 ಹೈಡ್ರೋಜನ್ ಇರುತ್ತೆ, ಮಧ್ಯ ಬಾಂಡ್ ಬರೀರಿ. ಓಕೆ, ಸೊ ಇದನ್ನು ಏನಂತ ಕರಿತೀವಿ ನಾವು, ಎನ್ ಬ್ಯೂಟೇನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಎನ್ ಬ್ಯೂಟೇನ್ ಅಂತ ಕರಿತೀವಿ. ಆದಮೇಲೆ ಏನು ಮಾಡಬೇಕು, ಒಂದು ಆರೋ ಮಾರ್ಕ್ ಹಾಕೋಬೇಕು. ಆರೋ ಮಾರ್ಕ್ ಹಾಕೊಂಡು ಅದ್ರ ಮೇಲ್ಗಡೆ ಏನು ಬರಿಬೇಕು ಅಂತಂದರೆ ನೋಡಿ, ಅನ್ಹೈಡ್ರಸ್ AN, ಓಕೆ, ಅಲ್ಯೂಮಿನಿಯಂ ಕ್ಲೋರೈಡ್ AlCl3 ಪ್ಲಸ್ ಅದ್ರ ಜೊತೆಗೆ HCl ಬರ್ಕೋಬೇಕು. ಸೊ ನೆಕ್ಸ್ಟ್ ಆರೋ ಮಾರ್ಕ್ ಕೆಳಗಡೆ ಏನು ಬರೀಬೇಕು ಅಂತಂದರೆ ಡೆಲ್ಟಾ ಅಂತ ಬರೀಬೇಕಂದ್ರೆ ಹೀಟ್ ಮಾಡ್ತಾ ಇದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಅಲ್ಯೂಮಿನಿಯಂ ಕ್ಲೋರೈಡ್, ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಆ್ಯಂಡ್ HCl ಗ್ಯಾಸ್. ಓಕೆ, ಸೊ ಇದಾದಮೇಲೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ತೊಗೊಂಡಿರೋದು ಎನ್ ಬ್ಯೂಟೇನು, ಬರೋದು ಪ್ರಾಡಕ್ಟ್ ಏನು ಬರುತ್ತೆ ಗೊತ್ತಾ ನನಗೆ, ಐಸೋಬ್ಯೂಟೇನ್ ಬರುತ್ತೆ. ಐಸೋಬ್ಯೂಟೇನ್ ಯಾವ ಥರ ಬರೀಬೇಕು ನೋಡಿ. ಸೊ ಫಸ್ಟು 2 ಕಾರ್ಬನ್ನ ಈ ಥರ ಬರ್ಕೊಬಿಡೋಣ, 3 ಕಾರ್ಬನ್ನ. ಸೊ ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ 4th ಕಾರ್ಬನ್ ಈ ಥರ ಬರೆಯೋಣ. ಸೊ ಇದನ್ನ ಏನಂತ ಕರಿತೀವಿ, ಈ ಥರ ಸ್ಟ್ರಕ್ಚರ್ ಇದ್ದು ಇಲ್ಲಿ CH3. ಓಕೆ, ಇದು CH3. ಸೊ ಟರ್ಮಿನಲ್ಗೆಲ್ಲ CH3 ಬರಿಬೇಕು. ಸೊ ಆಲ್ರೆಡಿ ಈ ಕಾರ್ಬನ್ಗೆ ಏನಾಗಿದೆ ನೋಡಿ, ಸೆಂಟ್ರಲ್ ಇರೋ ಕಾರ್ಬನ್ಗೆ 3 ಬಾಂಡ್ ಇದೆ ಅಲ್ವಾ. ಸೊ 4th 1 ಹೈಡ್ರೋಜನ್, ಇಲ್ಲಿ 1 ಹೈಡ್ರೋಜನ್ ಬರಿಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇದು ಐಸೋಬ್ಯೂಟೇನ್. ಇದನ್ನ ಏನಂತ ಕರಿತೀವಿ ನಾವು, ಐಸೋ. ಓಕೆ, ಸ್ಮಾಲ್ ಲೆಟರ್ ಬರಿಬೇಕು, ಐಸೋನ, ಐಸೋಬ್ಯೂಟೇನ್. ಓಕೆ, ಸೊ ತೊಗೊಂಡಿದ್ದು ಎನ್ನು. ಓಕೆ, ಕನ್ವರ್ಷನ್ ಆಗಿದ್ದು ಐಸೋ. ಇವಾಗ ನೋಡಿ ಫಾರ್ಮುಲಾ ನೋಡೋದಾದರೆ ಎಷ್ಟು ಕಾರ್ಬನ್ ಇದೆ ನೋಡಿ ಇದರಲ್ಲಿ. ಸೊ 1 2 3 4 ಕಾರ್ಬನ್ ಇದೆ. ಹೈಡ್ರೋಜನ್ ಎಷ್ಟಿದೆ ನೋಡಿ, 3 4 5 6 7. ಓಕೆ, 7 + 3 10 ಹೈಡ್ರೋಜನ್ ಇದೆ. ಇನ್ನು ನೆಕ್ಸ್ಟ್ ರೈಟ್ ಸೈಡಲ್ಲಿ ತೊಗೊಂಡ್ರೆ ಕಾರ್ಬನ್ ಎಷ್ಟಿದೆ ನೋಡಿ, 1 2 3 4 ಕಾರ್ಬನ್ ಇದೆ. ಸೊ 4 ಕಾರ್ಬನ್. ಹೈಡ್ರೋಜನ್ ಎಷ್ಟಿದೆ, 3 3 3s 9, 9 + 1 10 ಇದೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ ಸೇಮ್ ಇದೆ, ಬಟ್ ಅದ್ರ ಸ್ಟ್ರಕ್ಚರ್ ಏನಾಗಿದೆ ಅಂತಂದರೆ ಚೇಂಜಸ್ ಇದೆ. ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ, ಐಸೋಮೆರಿಸಮ್ ಅಂತ ಕರಿತೀವಿ ಕಾಂಪೌಂಡ್ಗೆ. ಫಿನೋಮಿನನ್ಗೆ ಐಸೋಮೆರಿಸಮ್ ಅಂತ ಕರಿತೀವಿ. ಹಾಗೇನೆ ಈ ರಿಯಾಕ್ಷನ್ಸ್ಗೆ ಏನಂತ ಕರಿತೀವಿ, ಐಸೋಮೆರಿಸೇಷನ್ ಅಂತ ಕರಿತೀವಿ. ಓಕೆ, ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋಂಥ ಟಾಪಿಕ್ಕು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆರೋಮ್ಯಾಟಿಸೇಷನ್, ರಿಯಾಕ್ಷನ್ಸ್ ವಿತ್ ಸ್ಟೀಮ್ ಆ್ಯಂಡ್ ಪೈರೋಲಿಸಿಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.